ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಹಲವಾರು ಸಚಿವರು ಬೇರೆ ಬೇರೆ ಖಾತೆಯನ್ನು ವಹಿಸಿಕೊಂಡಿದ್ದಾರೆ. ಕೆಲವರು ಕೆಲಸವನ್ನು ಶುರು ಮಾಡಿದ್ದಾರೆ, ಕೆಲವರು ಇನ್ನೂ ಕೂಡ ಖಾತೆಯನ್ನು ವಹಿಸಿಕೊಂಡಿಲ್ಲ, ಕೆಲಸವನ್ನು ಶುರು ಮಾಡಿಲ್ಲ. ಅದರಲ್ಲಿ ಬಹಳ ಅಚ್ಚರಿಯಾಗಿ ಸಿಕ್ಕಿರುವಂಥ ಒಂದು ಖಾತೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವರಿಗೆ ಸಿಕ್ಕಿರುವಂತಹ ಗೃಹ ಖಾತೆ. ನೂತನ ಗೃಹ ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕ ಖರ್ಗೆ ಅವರಿಗೆ ಈ ಹಿಂದೆಯಿಂದಲೂ ಕೂಡ RSS, BJP, ಹಿಂದುತ್ವ, ಹಿಂದೂ ಕಾರ್ಯಕರ್ತರು, ರಾಷ್ಟ್ರೀಯ ಕಾರ್ಯಕರ್ತರನ್ನು ಕಂಡ್ರೆ ಒಂದು ರೀತಿಯಲ್ಲಿ ಪ್ರತಿರೋಧ, ಕೋಪ, ತಾಪ. ಹೀಗಾಗಿ ಪ್ರತಿ ಬಾರಿಯೂ ಕೂಡ RSS ಅವರನ್ನು, BJP ಅವರನ್ನು, ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಒಂದಷ್ಟು ಕಾಂಟ್ರವರ್ಷಿಯಲ್ ಹೇಳಿಕೆಗಳು, ಈ ಥರದ್ದೇ ನಡ್ಕೊಂಡು ಬಂದಿರುವಂಥ ಹಿಸ್ಟರಿ ಇರುವಂಥದ್ದು ಪ್ರಿಯಾಂಕ ಖರ್ಗೆ ಅವರಿಗೆ. ಈಗ ಗೃಹ ಸಚಿವರಾಗಿ ಕೆಲಸ ನಿಭಾಯಿಸ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು. ಇವರು ಗೃಹ ಖಾತೆಯನ್ನು ವಹಿಸಿಕೊಂಡಂಥ ನಂತರದಲ್ಲಿ ಖಡಾಖಂಡಿತವಾಗಿ RSSನವ್ರನ್ನ, ಹಿಂದೂ ಕಾರ್ಯಕರ್ತರನ್ನ ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡೇ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಬರ್ತಾ ಇತ್ತು. ಅದಕ್ಕೆ ಪುರಾವೆ ನೀಡುವಂತೆ, ಅದಕ್ಕೆ ಪುಷ್ಟಿ ನೀಡುವಂತಹ ಒಂದು ಟ್ವೀಟ್ ಪ್ರಿಯಾಂಕ ಖರ್ಗೆ ಅವರದ್ದು. BJP ಅವರು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದ್ದೀರಾ, ಕುಪಿತಗೊಂಡಂತೆ ಕಾಣಿಸ್ತಾ ಇದ್ದೀರಾ, ನಾನಿನ್ನೂ ಅಧಿಕಾರ ವಹಿಸ್ಕೊಂಡು 48 ಗಂಟೆ ಆಗಿಲ್ಲ, ನೀವ್ಯಾಕೆ ಇಷ್ಟೊಂದು ಈಗಾಗಲೇ ತಾವು ನನ್ನನ್ನು RSSನ ಬಳಸ್ಕೊಂಡು ನನ್ನನ್ನು ನಿಂದನೆ ಮಾಡಿದ್ದೀರಾ, ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ದೀರಾ, ಟಾರ್ಗೆಟ್ ಮಾಡಿದ್ದೀರಾ, ನಿಮ್ಮ ರಿಜಿಸ್ಟ್ರೇಷನ್ ಬಗ್ಗೆ ತಾವು ಗಮನ ಹರಿಸ್ಕೊಳ್ಳಿ, ನಿಮ್ಮ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರ ಅನ್ನುವಂಥ ಒಂದು ನಿಟ್ಟಿನ ಒಂದು ಟ್ವೀಟನ್ನು ಪ್ರಿಯಾಂಕ ಖರ್ಗೆ ಅವರು ಮಾಡಿದ್ರು. ಇದಕ್ಕೆ ಇನ್ನು BJP ಏನು ಉತ್ತರ ಕೊಟ್ಟಿಲ್ಲ, RSS ಉತ್ತರ ಕೊಟ್ಟಿಲ್ಲ, ಇದು ಇದ್ದಿದ್ದೇ ಇವ್ರದ್ದು ಅನ್ನುವಂಥದ್ದು ಗೊತ್ತಿದೆ. ಬಟ್ ಅಧಿಕಾರ ವಹಿಸ್ಕೊಂಡಂಥ ಬೆನ್ನಲ್ಲೇ RSS ಅನ್ನು ಟಾರ್ಗೆಟ್ ಮಾಡಿ ನಿಮಗೆ ರಿಜಿಸ್ಟ್ರೇಷನ್ ಒಂದು ದಾಖಲಾತಿ ಏನು ಬೇಕೋ ಅದನ್ನು ರೆಡಿ ಇಟ್ಕೊಳ್ಳಿ ಅನ್ನುವಂಥ ಮಾತನ್ನೇನು ಹೇಳಿದಾರಲ್ಲ ಪ್ರಿಯಾಂಕ ಖರ್ಗೆ, ಇದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ನಿನ್ನೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಅದು ಏನಂದರೆ, ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಹಟ್ಟಿ, ರಾಯಚೂರು ಲಿಂಗಸಗೂರು ಬಳಿ ಇರುವಂಥ ಹಟ್ಟಿಯಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವ ಅನ್ನುವಂಥ ಕಾರ್ಯಕ್ರಮ ಇರುತ್ತೆ, ಶ್ರೀರಾಮ ಸೇನೆ ಮಾಡ್ತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಪುನೀತ್ ಕೆರೆಹಳ್ಳಿ ಅವರು ಅತಿಥಿಯಾಗಿರ್ತಾರೆ, ಭಾಷಣಕಾರರಾಗಿರ್ತಾರೆ. ಅವರಿಗೆ ಜಿಲ್ಲೆಗೆ ಪ್ರವೇಶವೇ ಕೊಡಬಾರ್ದು ಅನ್ನುವಂಥ ನಿರ್ಬಂಧವನ್ನು ಪೊಲೀಸರು ಹೇರಿದ್ದಾರೆ. ಅದು ಯಾಕೆ ಅಂತಂದರೆ, ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿರ್ತಾರೆ ಪುನೀತ್ ಕೆರೆಹಳ್ಳಿ ಅವರು. ಮಂತ್ರಾಲಯಕ್ಕೇನೆ ರಾಯಚೂರು ಜಿಲ್ಲೆ, ಮಂತ್ರಾಲಯ ಇರೋದು ಆಂಧ್ರದಲ್ಲಿ. ರಾಯಚೂರು ಜಿಲ್ಲೆ ಪೊಲೀಸರು ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು, ನೀವು ರಾಯಚೂರು ಜಿಲ್ಲೆಗೆ ಬರುವ ಹಾಗಿಲ್ಲ, ನಿಮಗೆ ರಾಯಚೂರು ಜಿಲ್ಲೆಗೆ ಬರುವುದಕ್ಕೆ ನಿರ್ಬಂಧ ಇದೆ ಅನ್ನುವಂಥ ನೋಟಿಸನ್ನು ಮಂತ್ರಾಲಯದಲ್ಲಿ ಬಂದು ರಾಯಚೂರು ಜಿಲ್ಲಾ ಪೊಲೀಸರು ಪುನೀತ್ ಕೆರೆಹಳ್ಳಿ ಅವರಿಗೆ ಸರ್ವ್ ಮಾಡ್ತಾರೆ. ಇದು ಯಾವ ರೀತಿ ಅವರನ್ನು ಹತ್ತಿಕ್ಕುವಂಥ ಕೆಲಸ ಅನ್ನುವಂಥ ನಿಟ್ಟಿನಲ್ಲಿ ಪುನೀತ್ ಕೆರೆಹಳ್ಳಿ ಅವರು ರೊಚ್ಚಿಗೆ ಹೇಳ್ತಾರೆ, ಒಂದು ರೀತಿಯಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ಪ್ರಿಯಾಂಕ ಖರ್ಗೆ ಅವರಿಗೆ ನೇರವಾಗಿ ಮಾತನ್ನು ಕೇಳ್ತಾರೆ, ಸವಾಲನ್ನು ಎಸೆತಾರೆ. ಯಾಕೆ ನಿಮಗೆ ಹಿಂದೂ ಕಾರ್ಯಕರ್ತರನ್ನು ಕಂಡ್ರೆ ಇಷ್ಟೊಂದು ಒಂದು ರೀತಿಯಲ್ಲಿ ಅಸಮಾಧಾನ, ಬೇಜಾರು, ಏನು ನಿಮ್ಮ ಸಮಸ್ಯೆ, ಏನು ಮಾಡಿದ್ದೇವೆ ನಿಮಗೆ ಅನ್ನುವಂಥ ಮಾತನ್ನು ನೇರವಾಗಿ ಪುನೀತ್ ಕೆರೆಹಳ್ಳಿ ಅವರು ಕೇಳ್ತಾ ಇದ್ದಾರೆ. ಅವರು ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಹೋಗೋದಕ್ಕೂ ಬಿಡದೆ ಪೊಲೀಸರು ಬಂದು ನಿಮಗೊಂದು ನೋಟಿಸ್ ಇದೆ, ತಾವು ರಾಯಚೂರು ಜಿಲ್ಲೆಗೆ ಬರೋ ಹಾಗಿಲ್ಲ, ಅಲ್ಲಿ ಯಾವ ಕಾರ್ಯಕ್ರಮಕ್ಕೂ ಬರೋ ಹಾಗಿಲ್ಲ, ಅಲ್ಲಿ ಮಾತನಾಡೋ ಹಾಗಿಲ್ಲ, ಕೋಮುದ್ವೇಷ ಆಗುತ್ತೆ, ಕೋಮು ಬೀಜ ಬಿತ್ತದಂಗೆ ಆಗುತ್ತೆ, ಒಂದು ರೀತಿಯಲ್ಲಿ ಎರಡೆರಡು ಧರ್ಮದ ನಡುವೆ ನೀವು ಸಾಮರಸ್ಯವನ್ನು ಕದಡದಂಗೆ ಆಗುತ್ತೆ, ಈ ರೀತಿಯಾದಂಥ ಉತ್ತರಗಳನ್ನು ಕೊಟ್ಟು, ಕಾರಣಗಳನ್ನು ಕೊಟ್ಟು ಪೊಲೀಸರು, ರಾಯಚೂರು ಜಿಲ್ಲಾ ಪೊಲೀಸರು ಬಂದು ಖುದ್ದು 30-40 ಜನ ಅವ್ರ ಹಿಂದೆ ಇದ್ದಾರೆ. ಹಾಗಾದರೆ ಏನು ಕೆಲಸ ಮಾಡಬೇಕು, ಅದನ್ನು ಮಾಡದೆ ಒಬ್ಬರಿಗೆ ಇಷ್ಟೊಂದೆಲ್ಲ ಒಂದು ತೊಂದರೆ ಕೊಡಬೇಕಾ ಅನ್ನುವಂಥ ಮಾತನ್ನು ಪುನೀತ್ ಕೆರೆಹಳ್ಳಿ ಅವರು ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ರಾಯ ದರ್ಶನ ಮಾಡ್ಕೊಂಡು ಬರ್ತೀನಿ, ಆಮೇಲಿಂದ ಮಾತಾಡೋಣ ನಿಮ್ಮ ಹತ್ರ ಅಂದ್ರೂ ಕೂಡ ಬಿಡಲ್ಲ ಅವರಿಗೆ. ಅದಾದ ಮೇಲೆ ತಾವಿರೋದು ಆಂಧ್ರದಲ್ಲಿ, ಮಂತ್ರಾಲಯ ಇರೋದು ಆಂಧ್ರ, ಇಲ್ಲಿ ಬಂದ್ಬಿಟ್ಟು ಕರ್ನಾಟಕ ಪೊಲೀಸ್ ಕೆಲಸ ಮಾಡ್ತಾರಾ, ಇದನ್ನೆಲ್ಲ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯದಲ್ಲಿ ಬಂದು ಕರ್ನಾಟಕದ ಪೊಲೀಸರು ಬಂದು ಇವರಿಗೆ ನೋಟಿಸ್ ಕೊಡ್ತಾರೆ ಅಂತಂದ್ರೆ ಇದು ಯಾವ ರೀತಿಯಾದಂಥ ನಿಯಮ, ಇದು ಯಾವ ರೀತಿಯಾದಂಥ ಕಾನೂನು ಇದು ಅಂತ ಪುನೀತ್ ಕೆರೆಹಳ್ಳಿ ಕೇಳ್ತಾ ಇದ್ದಾರೆ. ಅದಾದಮೇಲೆ ರಾಯರ ದರ್ಶನ ಮುಗಿಸ್ಕೊಂಡು ಬಂದ ಮೇಲೆ ಅವರು ಪೊಲೀಸರಿಗೆ ಒಂದಷ್ಟು ಪ್ರಶ್ನೆಯನ್ನು ಕೇಳ್ತಾರೆ, ಬರೋ ಹಾಗಿಲ್ಲ ಅಂತ ನಿರ್ಬಂಧವನ್ನು ಹೇರಿದ್ದಾರೆ, ನೋಟಿಸ್ ಸರ್ವ್ ಆಗಿದೆ. ಹೀಗಾಗಿ ಹಿಂದೂ ಸಾಮ್ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪುನೀತ್ ಕೆರೆಹಳ್ಳಿ ಅವರು ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ರಾಯಚೂರು ಜಿಲ್ಲೆಗೆ ಅವರು ಬರುವ ಹಾಗಿಲ್ಲ ಅನ್ನುವಂಥ ನಿರ್ಬಂಧವನ್ನು ಹೇರಿದ್ರು. ಇದಾದ ನಂತರ ಪುನೀತ್ ಕೆರೆಹಳ್ಳಿ ಡೈರೆಕ್ಟ್ ಆಗಿ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ನೇರವಾಗಿ ಒಂದಷ್ಟು ಸವಾಲನ್ನು ಹಾಕ್ತಾರೆ. ಇದು ಭಾಳ ದಿನ ನಡೆಯೋದಿಲ್ಲ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಹಿಂದೂ ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಬೇಡಿ, ಇದು ನಮಗೆ ಒಳ್ಳೆಯದಲ್ಲ ಅನ್ನುವಂಥ ಎಚ್ಚರಿಕೆಯ ಮಾತುಗಳನ್ನು ಪುನೀತ್ ಕೆರೆಹಳ್ಳಿ ಅವರು ಪ್ರಿಯಾಂಕ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ. ಇದಿನ್ನೂ ಆರಂಭ ಅಷ್ಟೇ. ಪ್ರಿಯಾಂಕ ಖರ್ಗೆ ಅವರು ಇನ್ನೆಷ್ಟು ದ್ವೇಷ ಸಾಧಿಸ್ತಾರೋ RSSನವರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಸುಖಾಸುಮ್ಮನೆ ಕೇಸ್ಗಳು ಬೀಳುತ್ತೋ ಏನೋ, ಯಾರೂ ಏನೂ ಮಾಡೋ ಹಾಗಿಲ್ಲ. ಇದೆಲ್ಲವೂ ಕೂಡ ಯಾವ ರೀತಿ ಗೃಹ ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರು ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.